ಇನ್ನು ಬೆಂಗಳೂರಿನ ನಿವಾಸಿಗಳೇ ಅಲರ್ಟ್ ಅಲರ್ಟ್ ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂತಂದರೆ ಆಸ್ತಿ ತೆರಿಗೆ ಪಾವತಿ ಮಾಡಿಲ್ಲ ಅಂತಂದರೆ ಈಗಲೇ ಅಲರ್ಟ್ ಆಗಿ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿ. ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡವರಿಗೆ BBMP ಈಗಾಗಲೇ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಇದರ ಜೊತೆಗೆ ತೆರಿಗೆ ಕಟ್ಟದವರಿಗೆ ಎಚ್ಚರಿಕೆಯ ಸಂದೇಶ ನೀಡಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇಲ್ಲಾಂದರೆ ಕ್ರಮ ತಗೋತಾರಂತೆ. ಇದಕ್ಕೆ ಡೆಡ್ಲೈನ್ ಏನಾದರೂ ಇದೆಯಾ? ಯಾವಾಗ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು? ಇದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿಗರೇ ಅಲರ್ಟ್ ಅಲರ್ಟ್. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಶಾಕ್. ಆಸ್ತಿ ತೆರಿಗೆ ಬಾಕಿ ಉಳಿಸಿದ್ರೆ ಹರಾಜಿನ ಎಚ್ಚರಿಕೆ. ಬೆಂಗಳೂರಿಗರೇ ಅಲರ್ಟ್. ಆಸ್ತಿ ತೆರಿಗೆ ಪಾವತಿಸಿಲ್ಲ ಅಂದ್ರೆ ಈಗಲೇ ಅಲರ್ಟ್ ಆಗಿ. ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರೋರಿಗೆ BBMP ಬಿಸಿ ಮುಟ್ಸೋಕೆ ರೆಡಿಯಾಗಿದೆ. ತೆರಿಗೆ ಕಟ್ಟದವರಿಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ. ರಾಜ್ಯ ರಾಜಧಾನಿ ಬೆಂಗಳೂರು ದಿನೇ ದಿನೇ ಮಹಾನಗರವಾಗ್ತಾ ಇದೆ. ಬೆಂಗಳೂರಿನ ಮೂಲ ನಿವಾಸಿಗಳು ಹಾಗೂ ಪ್ರಾಪರ್ಟಿದಾರರ ಮೇಲೆ BBMP ಚಾಟಿ ಬೀಸಿದೆ. ಕಾರಣ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಕಠಿಣ ಕ್ರಮಕ್ಕೆ ಮುಂದಾಗಿರೋದು. ಆಸ್ತಿ ತೆರಿಗೆ ವಸೂಲಿ ಮಾಡೋಕೆ BBMP ಮುಂದಾಗಿದ್ದು ಮನೆ ಮನೆಗೆ ನೋಟಿಸ್ ಕೊಡುವುದರ ಜೊತೆಗೆ ಮೊಬೈಲ್ಗಳಿಗೆ ಮೆಸೇಜ್ ಕಳಿಸ್ತಾ ಇದೆ. ಆಸ್ತಿ ತೆರಿಗೆ ಕಟ್ಟದವರಿಗೆ BBMP ತೆರಿಗೆ ಬಾಕಿ ಉಳಿಸಿಕೊಂಡಿರೋರ ಮೊಬೈಲ್ಗೆ ಎಚ್ಚರಿಕೆಯ ಮೆಸೇಜ್ ಕೊಡ್ತಾ ಇದೆ. 2023-24ನೇ ಸಾಲಿನ ಆಸ್ತಿ ತೆರಿಗೆ ಬಾಕಿ ಇರೋರ ಚರಾಸ್ತಿಯನ್ನ ವಶಪಡಿಸಿಕೊಂಡು ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಮೊಬೈಲ್ಗಳಿಗೆ ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ. ಸರ್ ನಮಸ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಮಂತ್ರಿ ಮಾಲ್ಗೆ ಈಗ ಹಾಕಿದ್ರಿ, ಮತ್ತೆ ಬೇರೆ ಮಾಲ್ಗಳ ಪರಿಸ್ಥಿತಿ ಹೇಗೆ ಸರ್? ಎಲ್ಲ ಹಾಕ್ತೀವಿ ಈಗ ಯಾವ್ಯಾವ ಮಾಲ್ ನೋಡಿ 6 ಲಕ್ಷ ಜನ ಇದ್ರೆ ಒಬ್ರು ಇದ್ರು ಇಲ್ಲ. ಸೊ ಪ್ಲಾನ್ ಎಲ್ಲರೂ ಯಾರನ್ನು ಬಿಡುವುದಿಲ್ಲ. ನೀವೇ ನೋಡಿ 6 ಲಕ್ಷ ಜನ ಬಾಕಿ ಇದ್ರೆ ಅದರಲ್ಲಿ 10,000 ಜನ ತುಂಬಾ ಜಾಸ್ತಿ ಬಾಕಿ ಇರ್ತಾರೆ. 10,000 ಜನಕ್ಕೆ ಸೆಕ್ಷನ್ ತಗೋಬೇಕಿದ್ರೆ ಒಂದಿಲ್ಲ ಮಾಡ್ತಾನೆ ಹೋಗ್ತೀವಿ. 500 ಕೋಟಿಯಷ್ಟು ಆಸ್ತಿ ತೆರಿಗೆ ಪಾವತಿ ಬಾಕಿ. 50,000 ಜನರಿಗೆ ನೋಟಿಸ್ ಕೊಟ್ಟ BBMP ಕಾಯ್ದೆ 2022ರ ಪ್ರಕಾರ ಆಸ್ತಿ ತೆರಿಗೆ ಮಾರಾಟ ಮಾಡುವ ಋಣಭಾರ ರಾಹಿತ್ಯ ಪ್ರಮಾಣ ಪತ್ರದಲ್ಲಿ ಪಾಲಿಕೆಗೆ ಅಟ್ಯಾಚ್ಮೆಂಟ್ ಮಾಡಿರುವ ಬ್ಯಾಂಕ್ ಖಾತೆ ಮತ್ತು ಚರಾಸ್ತಿ ಮಾಹಿತಿ ಲಭ್ಯ ಆಗುತ್ತೆ. ಅದರ ಆಧಾರದ ಮೇಲೆ ವಶ ಪಡೆಯಲಿದ್ದಾರಂತೆ. ಈಗಾಗಲೇ 6 ಲಕ್ಷ ಜನ 500 ಕೋಟಿಯಷ್ಟು ಆಸ್ತಿ ತೆರಿಗೆ ಪಾವತಿ ಮಾಡಬೇಕಾಗಿದ್ದು ಬಾಕಿ ಉಳಿಸಿಕೊಂಡಿರೋರಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಈಗಾಗಲೇ 50,000 ಜನರಿಗೆ ನೋಟಿಸ್ ಅನ್ನ ನೇರವಾಗಿ ಕೊಟ್ಟಿದ್ದಾರೆ. 6 ಲಕ್ಷ ಜನರ ಮೊಬೈಲ್ ಮೆಸೇಜ್ ಅನ್ನ ರವಾನಿಸಿದಾರಂತೆ. ಯಾರು ಟ್ಯಾಕ್ಸ್ ಬಾಕಿ ಇದ್ದಾರೆ ಅವರು ಮಾಲ್ ಇರ್ಲಿ ಯಾರು ಇರ್ಲಿ ಖಂಡಿತ ನೋಟಿಸ್ ಜಾರಿ ಮಾಡ್ತಾನೆ ಇದೀವಿ. ಸುಮಾರು 50,000 ನೋಟಿಸ್ ಇಶ್ಯೂ ಆಗಿದೆ. ಸುಮಾರು 3 ಲಕ್ಷ SMS ಹೋಗಿದೆ. ಇನ್ನು 6 ಲಕ್ಷ SMS ಕಳಿಸ್ತಾ ಇದೀವಿ. ನಮ್ಮ ಆಕ್ಟ್ ಪ್ರಕಾರ SMS ಇಟ್ ಸೆಲ್ಫ್ ಇದೆ ನೋಟಿಸ್. SMS ಅಲ್ಲಿ ನೋಟಿಸ್ ಬಂದಿದೆ, ಆಕ್ಟ್ ಅಲ್ಲಿ ಬರ್ತಿದ್ದಾರೆ. ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗಾಗಿ ಬೀಗ ಹಾಕಲ್ಲ, ಬಟ್ ಅವ್ರದ್ದು ಮೂವೇಬಲ್ ಪ್ರಾಪರ್ಟಿ ನಾವು ಸೀಸ್ ಮಾಡ್ತೀವಿ. ಒಟ್ಟಾರೆ ಆಸ್ತಿ ತೆರಿಗೆ ಪಾವತಿ ಮಾಡದವರಿಗೆ BBMP ಬಿಸಿ ಮುಟ್ಸೋಕ್ ಮುಂದಾಗಿದ್ದು ಚರಾಸ್ತಿ ವಶಕ್ಕೆ ಪಡೆಯೋ ಸಂದೇಶ ಕೊಟ್ಟಿದೆ. BBMP 6 ಲಕ್ಷ ಜನರ ಚರಾಸ್ತಿ ವಶಕ್ಕೆ ಪಡೆಯುತ್ತಾ ಅಥವಾ 6 ಲಕ್ಷ ಜನ ಆಸ್ತಿ ತೆರಿಗೆ ಪಾವತಿಸಿ ಸಮಸ್ಯೆಯಿಂದ ಪಾರಾಗ್ತಾರ ಕಾದು ನೋಡಬೇಕು. ಲೋಕೇಶ್ ಕೋಡ್ಗುದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.